ಹಾಯ್ ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇನ್ನು ಇವತ್ತು ಬೆಳಗ್ಗೆ ಎಲ್ಲ ಪಕ್ಷಿಗಳು ಕಾಗೆ ಎಲ್ಲ ಬಂದು ಕೂಗ್ತಾ ಇದೆ. ಯಾಕಂದರೆ ಡೈಲಿ ನಾವು ಊಟ ಹಾಕಿ ರೆಡಿ ಮಾಡಿದ್ದೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ನಮ್ಮ ಕೆಲಸ ಇದೆ. ಅವಕ್ಕೆ ಹೋಗಿ ಮೇಲ್ಗಡೆ ನಾನು ನೈಟು ಏನೇ ಅಡುಗೆ ಮಾಡಿದ್ರು, ಅನ್ನ ಆಗಲಿ ಚಪಾತಿ ದೋಸೆ ಏನೇ ಮಾಡಿದ್ರು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಅವಕ್ಕೆ ಊಟ ಹಾಕ್ಬಿಟ್ಟು ನೀರಿಟ್ಟುಬಿಡ್ತೀವಿ. ತಣ್ಣಗಿರೋ ಊಟ ಹಾಕ್ಬೇಕು, ಅವಕ್ಕೆ ಬಿಸಿ ಬಿಸಿ ಹಾಕಬಾರ್ದು. ಹಾಗಾಗಿ ನೈಟೇ ನಾನು ಜಾಸ್ತಿ ಮಾಡಿರೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಕೆಲಸ ಇದೆ. ಅವಕ್ಕೆ ಊಟ ಹಾಕ್ಬಿಟ್ಟು ನೀರು ಇಟ್ಟಿರ್ತೀವಿ, ಅಲ್ಲಲ್ಲಿ ಮಗ್ಗಲ್ಲಿ ಆ ನೀರೆಲ್ಲ ಫಿಲ್ ಮಾಡಿ ಇಟ್ಟುಬಿಡ್ತೀವಿ. ಮತ್ತು ಇನ್ನು ನಮ್ಮ ಮನೇಲಿ ಇವತ್ತು ತಿಂಡಿ ಏನು ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಏನು ಮಾಡಬೇಕಂತ ಇನ್ನೂ ಡಿಸೈಡ್ ಮಾಡ್ಕೊಂಡಿದ್ದು. ಡೈಲಿ ಏನೋ ಒಂದು ಮಾಡಬೇಕು. ಒಂದೊಂದ್ಸರಿ ಈ ಥರನೇ ಬೇಜಾರಾದಾಗ ಅಯ್ಯೋ ಬೆಳಗ್ಗೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಆಗಿಬಿಟ್ರೆ ಬೆಳಗ್ಗೆ ಎದ್ದರೆ ಹಿಂಸೆ, ಏನು ಮಾಡಬೇಕಪ್ಪ ಅಂತ ನಮಗೆ ಟೆನ್ಷನ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಕಿಚನ್ಗೆ ಹೋಗಿ ನೋಡಬೇಕು ಏನು ಮಾಡಬೇಕು ಅಂತ. ಮತ್ತು ಇಲ್ಲಿ ಮೇಲ್ಗಡೆ ಎಲ್ಲ ಸೂರ್ಯನಿಗೊಂದು ನಮಸ್ಕಾರ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ವ್ಯೂ ನೋಡಿಕೊಂಡು ಕೆಳಗಡೆ ಬಂದು ಸರಿ ಇವತ್ತು ಶಾವಿಗೆ ಬಾತ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ರಾಹುಲ್ ಇವತ್ತು ಊಟ ತೊಗೊಂಡೋಗ್ತಾ ಇಲ್ಲ, ಹಾಗಾಗಿ ಶಾವಿಗೆ ಬಾತ್ ಒಂದೇ ಸ್ವಲ್ಪ ತರಕಾರಿ ಇದ್ದಿದ್ರೆ ನಚ್ಚಿಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ಬಿಟ್ಟು ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ವೆರೈಟಿಯಾಗಿ ಮಸಾಲೆ ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಮಾಮೂಲಿಯಾಗಿ ಎಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಅಂದರೆ ಎರಡು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಈರುಳ್ಳಿ, ಬೀನ್ಸು, ಕ್ಯಾರೆಟು, ಕರಿಬೇವು, ಕೊತ್ತಂಬರಿ ಇಷ್ಟು. ಮತ್ತು ಈ ಕಡೆ ಬಿಸಿ ನೀರು ಇಟ್ಕೊಂಡಿದ್ದೀನಿ. ಹುರಿದಿರೋ ಶಾವಿಗೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಬಿಡೋಣ. ಡೈರೆಕ್ಟಾಗೂ ಹಾಕ್ಬೋದು, ನನಗೆ ಡೈರೆಕ್ಟಾಗಿ ಹಾಕೋಕ್ಕೆ ನೀರು ಎಷ್ಟು ಇಟ್ಕೋಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ಥರ ಬೇಯಿಸ್ಕೊಂಡೆ ನಾನು ಯಾವಾಗೂ ಶಾವಿಗೆ ಬಾತ್ ಮಾಡ್ಕೊಳ್ಳೋದು. ಮತ್ತು ಇದಕ್ಕೊಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಚಿಲ್ಲಿ ಪೌಡರು, ಹಾಗೆ ಗರಂ ಮಸಾಲೆ ಮತ್ತು ಚಾಟ್ ಮಸಾಲೆ, ಈ ಥರ ಎಲ್ಲ ಸ್ವಲ್ಪ ಮಸಾಲೆ ಐಟಮ್ ಹಾಕ್ಬಿಟ್ಟು ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ ಇವತ್ತು. ಸ್ಪೈಸಿ ಮಸಾಲೆ ಶಾವಿಗೆ ಬಾತ್ ಆಗಿಬಿಡುತ್ತೆ. ಈ ಥರ ಸ್ಪೈಸಿ ಐಟಮ್ ಎಲ್ಲ ಹಾಕ್ಬಿಟ್ರೆ ಇದೊಂಥರ ವೆರೈಟಿ ಟೇಸ್ಟ್ ಇರುತ್ತೆ. ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ, ಚಿಕ್ಕದೊಂದು ಟೊಮೊಟೊ ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ತೀನಿ. ಒಂದು ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ಟೊಮೊಟೊ ಹಾಕಿರೋದ್ರಿಂದ, ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿ ಇಟ್ಟಿರ್ತೀವಲ್ಲ ಶಾವಿಗೆನ, ಅದನ್ನು ಇದಕ್ಕೆ ಸೋಸ್ಬಿಟ್ಟು ಇದಕ್ಕೆ ಹಾಕ್ಕೊಂಬಿಟ್ರೆ ಮಸಾಲೆ ಶಾವಿಗೆ ಬಾತು ರೆಡಿ ಆಗೋಯಿತು. ಒಂದು ಸ್ಪೈಸಿಯಾಗಿರುತ್ತೆ. ಮಾಮೂಲಿ ಶಾವಿಗೆ ಬಾತ್ ಅಂದರೆ ಪ್ಲೈನಾಗಿ ಚಿತ್ರಾನ್ನ ಥರ ಇರುತ್ತೆ. ಇದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಯಾವಾಗ ಕೆಲಸ ಮಾಡಿ ತುಂಬ ಸುಸ್ತಾಗಾದಾಗ, ಚೆಸ್ಟ್ ಹತ್ರ ಎಲ್ಲ ನೋವ್ತಾ ಇದ್ದಾಗ ಈ ಥರ ಒಂದು ಮುದ್ರೆ ಮಾಡಿ ಒಂದು ಅರ್ಧ ಗಂಟೆ ಈ ಥರ ಹಿಡ್ಕೊಂಡು ಕೂತ್ಕೊಂಡ್ರೆ ನಿಜ ಇದು ನಮಗೆ ತುಂಬ ಬೆನಿಫಿಟ್ ಇದೆ. ಇದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ಅದು ಸರಿ ಹೋಗುತ್ತೆ. ಇದನ್ನು ನಾನು ನಮ್ಮ ಫ್ರೆಂಡು ನನಗೆ ಹೇಳ್ಕೊಟ್ಟಿದ್ದು. ನಾನು ಯಾವಾಗಾದರೂ ತುಂಬ ಟಯರ್ಡ್ ಆದಾಗ ಎಲ್ಲ ಸ್ಟ್ರೈನ್ ಆದಾಗ ಈ ಥರ ಒಂದು ಅರ್ಧ ಗಂಟೆ ಹಿಡ್ಕೊಂಡು ಕೂತ್ಕೊಂಡ್ರೆ ನನಗೆ ಸ್ವಲ್ಪ ಸರಿ ಹೋಗ್ಬಿಡುತ್ತೆ. ಇನ್ನು ಸಂಜೆ ಬಂದು ನೋಡಿದ್ರೆ ಇನ್ನೊಂದು ಸ್ವಲ್ಪ ಇತ್ತು, ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಯಾವ ಅಳತೆ ಮಾಡ್ದಿರ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಏನು ಮಾಡೋಣ ಅಂದ್ಬಿಟ್ಟು ಅಂದರೆ ಎಗ್ ಶಾವಿಗೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದು 4 ಮೊಟ್ಟೆ ಒಡೆದಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಈ ಬೇಯಿಸಿ ಶಾವಿಗೆ ಬಾತ್ ಬೆಳಗ್ಗೆ ಇರೋದನ್ನ ಅದಕ್ಕೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಶಾವಿಗೆ ಬಾತು, ಎಗ್ ಶಾವಿಗೆ ಬಾತು ರೆಡಿ ಆಗೋಯ್ತು. ಯಾಕಂದರೆ ಇದನ್ನು ನಾವೆಲ್ಲೋ ಒಂದು ಸರಿ ಹೋದಾಗ ಟ್ರಾವೆಲಿಂಗ್ ಮಾಡಿದಾಗ ತಿಂದಿದ್ದು, ಹಾಗಾಗಿ ಅದೊಂದು ನೆನಪು ಬಂತು. ಸರಿ ವೇಸ್ಟ್ ಮಾಡೋದು ಬೇಡ, ಇದೇ ಮಾಡಿಬಿಟ್ಟು ಇವತ್ತೊಂದು ತಿನ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಇದೊಂಥರ ಟೇಸ್ಟಾಗಿ ಚೆನ್ನಾಗಿತ್ತು. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ನೀವು ಎಗ್ ಶಾವಿಗೆ ಬಾತ್ ಒಂದು ಸರಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾಕಂದರೆ ಇದು ರೆಸ್ಟೋರೆಂಟಲ್ಲೆಲ್ಲ ರೆಗ್ಯುಲರಾಗಿ ಮಾಡ್ತಾರೆ, ನಾವು ತಿಂದಿದ್ದೀವಿ. ಇಷ್ಟೇ ನಾವು ಚಿಕ್ಕ ಕೆಲಸ. ನಾವು ಅಲ್ಲಾದರೂ ಒಂದು ಬೋಲ್ ಕೊಡ್ತಾರೆ, ಒಂದು 150 ರೂಪಾಯಿ ಕೊಟ್ಟಿದ್ದರು ಆಗಿತ್ತು ಅವತ್ತು ನಾವು ಒಂದು ಬೋಲ್ ತೊಗೊಂಡಿದ್ದಕ್ಕೆ. ತುಂಬಾ ಟೇಸ್ಟಿಯಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ.